ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹರಿಯಾಣದ ಅಂಬಾಲದಿಂದ ರಫೇಲ್ಗಳು ಟೇಕ್ ಆಫ್. ಭಾರತದ ಭೂಭಾಗದಿಂದಲೇ ಪಾಕ್ ಉಗ್ರತಾಣಗಳು ಉಡೀಸ್. ಮೈ ಝುಮ್ ಅನಿಸುತ್ತೆ. ಕಾರ್ಯಾಚರಣೆಯ ವಿವರಣೆ ಇರೋ ವಿಡಿಯೋ. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಯತ್ನಿಸಿದ ಪಾಕಿಸ್ತಾನ. ಪಂಜಾಬ್ನ ಅಮೃತ್ಸರ್ ಬಳಿ ಕ್ಷಿಪಣಿ ಹೊಡೆದುರುಳಿಸಿದ ಭಾರತ. ಪಾಕ್ ದಾಳಿ ತಡೆದ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಮೂಲಕ ಪ್ರತೀಕಾರ. ಇವತ್ತು ಸರ್ವಪಕ್ಷ ಸಭೆ ನಡೆಸಿದ ಕೇಂದ್ರ ಸರ್ಕಾರ. ಸಭೆಯಲ್ಲಿ ಕಾರ್ಯಾಚರಣೆ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟ ಕೇಂದ್ರ. ಸರ್ವಪಕ್ಷ ಸಭೆಗೂ ಮುನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಭೇಟಿ. ಪ್ರಧಾನಿ ಮೋದಿ ಭೇಟಿಯಾದ ಎನ್ಎಸ್ಎ ಅಜಿತ್ ದೋವಲ್. ಗಡಿಯಲ್ಲಿ ಸದ್ಯದ ಸ್ಥಿತಿ, ಸೇನಾ ನಿಗಾ ಕುರಿತಂತೆ ಚರ್ಚೆ. ಜಗತ್ತಿನೆದುರು ಮತ್ತೆ ಬೆತ್ತಲಾಯಿತು ಪಾಕಿಸ್ತಾನದ ಬಂಡವಾಳ. ಭಾರತ ದಾಳಿ ಮಾಡಿದ್ದು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಎಂದ ಪಾಕ್ ರಕ್ಷಣಾ ಸಚಿವ. ತಕ್ಷಣ ಮಾತು ಬದಲಾಯಿಸಿ ನಾಗರಿಕರ ಮೇಲೆ ಅಂತ ಉಲ್ಟಾ. ಮಾಧ್ಯಮದಲ್ಲಿ ಬಯಲಾಯಿತು ಖ್ವಾಜಾ ಆಸಿಫ್ ಸುಳ್ಳು. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕಿಸ್ತಾನ ವಿಚಲಿತ. ಗಡಿಯಲ್ಲಿ ಮುಂದುವರೆದ ಅಪ್ರಚೋದಿತ ದಾಳಿ. ಭಾರತೀಯ ಸೇನೆಯಿಂದಲೂ ತಕ್ಕ ಪ್ರತ್ಯುತ್ತರ. ಪಾಕ್ ವಿರುದ್ಧ ಮುಂದುವರಿಯುತ್ತಾ ಆಪರೇಷನ್ ಸಿಂಧೂರ್. ಸಿಯಾಲ್ಕೋಟ್ನಲ್ಲಿ ಮೊಳಗಿದ ಸೈರನ್ ಸದ್ದು. ಶಬ್ದ ಕೇಳ್ತಾ ಇದ್ದಂತೆ ದಿಕ್ಕಾಪಾಲಾದರು ಜನ. ಆಪರೇಷನ್ ಸಿಂಧೂರ್ 100% ಸಕ್ಸಸ್. ನೇರವಾಗಿ ಬಹಾವಲ್ಪುರ್ ಮದ್ರಾಸಾಗೆ ನುಗ್ಗಿದ ಮಿಸೈಲ್. ಸ್ಯಾಟಲೈಟ್ ಫೋಟೋಗಳೇ ನಿಖರತೆಗೆ ಸಾಕ್ಷಿ. ಆಪರೇಷನ್ ಸಿಂಧೂರಾಗೆ ಪಾಕ್ ಪ್ರತಿದಾಳಿ ಸಾಧ್ಯತೆ. ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್. ಉರಿಯಲ್ಲಿ 50 ಬಸ್ಸುಗಳು ಸಿದ್ಧ. ಎಲ್ಒಸಿ ಬಳಿ ಇರೋ ಜನರ ಸ್ಥಳಾಂತರ ಆರಂಭ. ಕಾಶ್ಮೀರದ ಪೂಂಚ್ನಲ್ಲಿ ಭಾರೀ ಗುಂಡಿನ ಚಕಮಕಿ. ಪರಿಸ್ಥಿತಿ ಮಾನಿಟರ್ ಮಾಡಲು ಕಂಟ್ರೋಲ್ ರೂಮ್ ಆರಂಭ. ಕಾಶ್ಮೀರದ 10 ಜಿಲ್ಲೆಗಳಲ್ಲಿ ಕಂಟ್ರೋಲ್ ರೂಮ್ ತೆರೆದ ಭದ್ರತಾ ಪಡೆ. ಸೇನಾ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳು ಮಾತ್ರ ಧ್ವಂಸ. ಪಾಕಿಸ್ತಾನದ ದಾಳಿ ಮಾಡಿದರೆ ಪ್ರತಿ ದಾಳಿಗೆ ಸಿದ್ಧ. ಜಾಗತಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೆ ಅಜಿತ್ ದೋವಲ್ ಮಾಹಿತಿ. ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನಿರೋದಿಲ್ಲ, ತಕ್ಕ ಪಾಠ ಕಲಿಸ್ತೀವಿ. ಪಾಕ್ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿ ಪ್ರಧಾನಿ ಖಡಕ್ ಸಂದೇಶ. ಜಾಗತಿಕ ರಾಜಕೀಯದಲ್ಲೂ ತಾವೆಷ್ಟು ಗಟ್ಟಿ ಅಂತ ಸಾಬೀತುಪಡಿಸಿದ ಮೋದಿ. ವಿಶ್ವದ ಪ್ರಮುಖ ದೇಶಗಳಿಂದ ಭಾರತಕ್ಕೆ ಬೆಂಬಲ. ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ನಲ್ಲಿ ಸರಣಿ ಸ್ಫೋಟ. ಬ್ಲಾಸ್ಟ್ ಬೆನ್ನಲ್ಲೇ ಮೊಳಗಿದ ಸೈರನ್ ಸದ್ದು. ಲಾಹೋರ್ನ ಸ್ಥಳೀಯರು ಗಲಿಬಿಲಿ. ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ. ಭಾರತದಿಂದ ಪಾಕ್ ಮೇಲೆ ಏರ್ ಸ್ಟ್ರೈಕ್ ಬೆನ್ನಲ್ಲೇ ಹೈ ಅಲರ್ಟ್. ಜಮ್ಮು, ಶ್ರೀನಗರ, ಅಮೃತ್ಸರ್ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಸ್ಥಗಿತ. ಮುಂದಿನ ಆದೇಶದವರೆಗೂ ಬಂದ್ಗೆ ಸೂಚನೆ. ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ. ಜೋಧ್ಪುರ ಜಿಲ್ಲಾಧಿಕಾರಿ ಗೌರವ್ ಅಗರ್ವಾಲ್ ಆದೇಶ. ಇವತ್ತಿನಿಂದ ಮುಂದಿನ ಆದೇಶದವರೆಗೂ ರಜೆ ಘೋಷಣೆ. ಭಾರತದ ಬಳಿಕ ಪಾಕ್ಗೆ ಬಲೂಚಿಸ್ತಾನದ ಪೆಟ್ಟು. ಪಾಕ್ ಸೇನಾ ವಾಹನದ ಮೇಲೆ ಐಡಿ ದಾಳಿ. ಬಿಎಲ್ಎ ದಾಳಿಯಲ್ಲಿ ಪಾಕ್ನ 12 ಸೈನಿಕರು ಸಾವು. ಪಹಲ್ಗಾಮ್ ದಾಳಿ. ಭಾರತ ಪಾಕ್ ಮಧ್ಯೆ ವಾರ್ ಸಾಧ್ಯತೆ. ದೇಶದಾದ್ಯಂತ ಸ್ಲೀಪರ್ ಸೆಲ್, ಸಿಂಪಥೈಸರ್ಸ್ ಮೇಲೆ ಸಿಬಿಐ ನಿಗಾ. ಜೈಲಲ್ಲಿರೋ ಶಂಕಿತ ಉಗ್ರರನ್ನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಲು ಸಿದ್ಧತೆ. ಬೆಂಗಳೂರಿಗರೇ ಅಲರ್ಟ್. ಸೈರನ್ ಶಬ್ದ ನಿರ್ಲಕ್ಷಿಸಬೇಡಿ. ಇವತ್ತಿನಿಂದ ಸೈರನ್ ಶಬ್ದ ಕೇಳಿದ್ರೆ ಅದು ಸಮರದ ಸೈರನ್. ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಅಧಿಕಾರಿಗಳ ಮನವಿ. ವಿಶ್ವದ ಮುಂದೆ ಮತ್ತೆ ಬೆತ್ತಲಾದ ಪಾಕಿಸ್ತಾನ. ರಫೇಲ್ ಹೊಡೆದುರುಳಿಸಿದ್ದಾಗಿ ಕೊಚ್ಚಿಕೊಂಡಿದ್ದ ಪಾಕ್. ಸಾಕ್ಷ್ಯ ಕೇಳಿದ್ರೆ ಕಕ್ಕಾಬಿಕ್ಕಿಯಾದ ಪಾಕ್ ರಕ್ಷಣಾ ಸಚಿವ. ಉತ್ತರಿಸಲಾಗದೆ
ಸಚಿವ ಖ್ವಾಜಾ ಆಸಿಫ್ ಪರದಾಟ. ಆಪರೇಷನ್ ಸಿಂಧೂರದ ಬಗ್ಗೆ ಜಗತ್ತಿಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಕರ್ನಲ್ ಸೋಫಿಯಾ. ಗುಜರಾತ್ ಮೂಲದ ಕರ್ನಲ್ ಸೋಫಿಯಾ ಕುರೇಶಿ ಬೆಳಗಾವಿಯ ಸೊಸೆ. ಪತಿ ತಾಜುದ್ದೀನ್ ಬಾಗೇವಾಡಿ ಕೂಡ ಸೇನೆಯಲ್ಲಿ ಕರ್ನಲ್. ಸೈನಿಕರ ಒಳಿತಿಗಾಗಿ ಮಂಡ್ಯದಲ್ಲಿ ಹೋಮ ಹವನ. ವೀರ ಯೋಧರ ಯಶಸ್ಸು ಕ್ಷೇಮಕ್ಕಾಗಿ ವಿಶೇಷ ಪೂಜೆ. ಕವಿ ಗಂಗಾಧರ ದೇವಾಲಯದಲ್ಲೂ ವಿಶೇಷ ದುರ್ಗಾ ಹೋಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.